ದೇವೇಗೌಡರು ನೋಡಿದ್ರ ಇವರು ಹೂವೆಲ್ಲ ಮುಡಿಸಿದ್ರು ನೋಡ್ಲಿಕ್ಕೆ ಆಗಲಿಲ್ಲ ಅಂದರೆ ನಮ್ಮ ಮತ್ತೆ ಕಣ್ಣು ಮುಚ್ಚಿದವರು ಕಣ್ಣು ತೆರೀಲಿಲ್ಲ. ಫಸ್ಟ್ ಡೇ ಸ್ವಲ್ಪ ಅಲ್ಗಾಡಿಸಿದ್ರೆ ಕೂಗಿದ್ರೆ ಸ್ವಲ್ಪ ಕಣ್ಣು ಓಪನ್ ಮಾಡ್ತಿದ್ರು. ಆಮೇಲೆ ಸೆಕೆಂಡ್ ಡೇಯಿಂದ ಇನ್ನು ಅದೂ ಇಲ್ಲ. ಅದಾದಮೇಲೆ ನಮ್ಮ ಮಾವ ಅದೇ ಗವಿ ಗಂಗಾಧರೇಶ್ವರ ದೇವಸ್ಥಾನ ಶಿವನ ಪೂಜೆ ಇದೆಲ್ಲ ಮಾಡಿಸಿ ಅಭಿಷೇಕ ಎಲ್ಲ ಮಾಡಿಸಿ ಅದೆಲ್ಲ ತೀರ್ಥ ಪ್ರಸಾದ ಡೈಲಿ ನಮ್ಮ ಮಾವ ಬರೋರು. ಅಲ್ಲಿ ಅಮ್ಮನ ಹತ್ರ ಸ್ವಲ್ಪ ಟೈಮ್ ಇರ್ತೀರಿ, ಐಸಿನಲ್ಲಿ ಜಾಸ್ತಿ ಟೈಮ್ ಇರೋ ಹಾಗಿಲ್ವಲ್ಲ ಇರೋರು. ಆಮೇಲೆ ನಮಗೆ 10th ಫ್ಲೋರಲ್ಲಿ ಒಂದು ರೂಮು ತೊಗೊಂಡಿದ್ವಿ, ಒಂದು ರೂಮ್ ಮಾಡಿ ಇದನ್ನು ಕೊಟ್ಟು ಹಾಸ್ಪಿಟ್ಲ್ ಕಡೆಯಿಂದ ಕೊಟ್ಟು ಅಲ್ಲಿ ಎಲ್ಲರೂ ಇರ್ತಿದ್ವಿ. ಆವಾಗ ಅಲ್ಲಿಗೆ ಬಂದು ನಮ್ಮ ಮಾವ ಕೂತ್ರೆ ಸುಮಾರು ಒಂದು 4 ಅವರ್ಸು 5-6 ಅವರ್ಸು ಅಲ್ಲೇ ಇದ್ದುಬಿಡೋರು, ಅಲ್ಲೇ ಇದ್ದುಬಿಡ್ತಾಯಿದ್ರು. ಅರ್ಧ ಗಂಟೆಗೂ ಹೇಗೆ ಏನಂತೆ ಆ ಥರ ವಿಚಾರಿಸ್ತಾಯಿದ್ರು. ಹಾಗೆ ಇಂಪ್ರೂವ್ಮೆಂಟು ಇತ್ತು, ಎಲ್ಲ ಇತ್ತು, ಎಲ್ಲ ಚೆನ್ನಾಗಿತ್ತು. ನಾನು ಒಂದು 10 ನಿಮಿಷ ಮುಂಚೆ ನಾನು ಅಮ್ಮನ ಐಸಿನಲ್ಲಿ ನೋಡಿಕೊಂಡು 10th ಫ್ಲೋರ್ಗೆ ಹೋಗಿದ್ದೆ. ಆವಾಗ ನಮ್ಮ ಮಾವನವರು ಬಂದಿದ್ದಾರೆ, ನನ್ನ ಚಿಕ್ಕ ನಾದಿನಿನೂ ಬಂದಿದ್ದಾರೆ, ಇವರು ರೇವಣ್ಣ ಸಾಹೇಬರು ಚಿಕ್ಕ ತಂಗಿನೂ ಜೊತೆಯಲ್ಲಿ ಬಂದಿದ್ದಾರೆ. ಅವರು ಕೂಡ ಅಮ್ಮನ ನೋಡಿದ್ದಾರೆ, ಎಲ್ಲ ಇದನ್ನೆಲ್ಲ ಹಾರ್ಟ್ ರೇಟು ಮತ್ತು BP ಅದೆಲ್ಲ ಇದನ್ನು ನೋಡಿದ್ದಾರೆ, ಸ್ಕ್ರೀನ್ ಅದು ನೋಡಿಬಿಟ್ಟು ಅಣ್ಣನ ಜೊತೆ ಅಣ್ಣ ಮಾತಾಡಲಿ ಅಂದ್ಬಿಟ್ಟು ಅವ್ನು ಹೊರಗೆ ಬಂದ. ನಾವು ಸಾಮಾನ್ಯಕ್ಕೆ ಅಮ್ಮನ ಜೊತೆ ಕೂತ್ರೆ ನಾವು ಯಾರೂ ಮಧ್ಯದಲ್ಲಿ ಹೋಗ್ತಿರ್ಲಿಲ್ಲ. ಅಮ್ಮಂದು ಕೈಯೆಲ್ಲ ಮುಟ್ಟಿ ಇದು ಮಾಡಿ ಎಲ್ಲ ಮಾಡಿದ್ದಾರೆ. ಆಮೇಲೆ ಗವಿ ಗಂಗಾಧರೇಶ್ವರದ್ದು ತೀರ್ಥನ ಅಮ್ಮನಿಗೆ ನತ್ತಿ ಮೇಲೆ 2 ಹನಿ ಪ್ರೋಕ್ಷಣೆ ಮಾಡಿದ್ದಾರೆ. ಬಿಲ್ ಪತ್ರೆಯಲ್ಲಿ ಹೀಗೆ ಪ್ರೋಕ್ಷಣೆ ಮಾಡಿದ್ದಾರೆ, ಮಾಡಿ ಗಂಧ ಇಟ್ಟಿದ್ದಾರೆ. ಗಂಧ ಇಟ್ಟು ಆಮೇಲೆ ಕುಂಕುಮನ ಅವರಿಗೆ ಸೌಭಾಗ್ಯವತಿ ಅಂದ್ಕೊಂಡು ಏನು ಮಾಡಿ ಅವ್ರ ಮನಸ್ಸಲ್ಲಿ ಏನಿತ್ತು ಅದನ್ನು ಹೇಳಿಕೊಂಡು ಕುಂಕುಮನ ಬೊಟ್ಟಿಟ್ಟು ಇದರಲ್ಲಿ ಹೀಗೆ ಹಣೆ ಮೇಲೆ ಹಿಂಗೆ ಇಟ್ಟು ಹಿಂಗೆ ಇದು ಮಾಡಿದ್ದಾರೆ. ತಕ್ಷಣ ಒಂದೇ ಸಲ ಡ್ರಾಪ್ ಆಯಿತು, ಎಲ್ಲ ಸ್ಟ್ರೈಟ್ ಲೈನ್ಸ್ ಬಂದುಬಿಡ್ತು. ಅವರು ಡಾಕ್ಟ್ರುಗಳ ಪ್ರಕಾರ ಕಾರ್ಡಿಯಾಕ್ ಅರೆಸ್ಟ್ ಆಯಿತು ಅಂತಾರೆ. ಆದರೆ ನಾವು ಅಂದ್ಕೊಳ್ಳೋದು ನಮ್ಮ ಮಾವನ ಕಣ್ಣು ಮುಂದೆನೇ ನಮ್ಮತ್ತೆ ಜೀವ ಬಿಡಬೇಕು ಅನ್ನೋದು ಮುತ್ತೈದೆಯಾಗಿ ಅನ್ನೋದು ಇತ್ತು ಅಂತ ನಾವು ಅನ್ಕೋತೀವಿ. ನಮ್ಮ ಮಾವನಿಗೆ ಮುಂದೆ ಕಷ್ಟ ಕೊರಗು ಅದು ನನ್ನ ಬಿಟ್ಟು ಹೋಗಿಬಿಟ್ರಲ್ಲ ಅಂತ ಅದೊಂದು ಕೊರಗಿ ಉಳ್ಕೊಂಡಿದ್ದೆ. ತುಂಬ ಭಾಳ ವ್ಯಥೆ ಪಟ್ಟಿದ್ದಾರೆ. ಕಂಟ್ರೋಲ್ ಮಾಡ್ಸೋಕ್ಕೆ ನಮಗೆ ಭಾಳ ಕಷ್ಟ ಆಯಿತು. ಮನೆ ಕುಟುಂಬಸ್ಥರಿಗೆ ತುಂಬ ಕಷ್ಟ ಆಯಿತು, ಅವ್ರನ್ನ ಕಂಟ್ರೋಲ್ ಮಾಡಿಸೋದು ಭಾಳ ಕಷ್ಟ ಆಯಿತು. ಆಮೇಲೆ ಅದಕ್ಕೆ ನಾವು ಬಾಡಿ ತರೋದು ಸ್ವಲ್ಪ ನಿಧಾನ ಮಾಡೋದು, ಅಣ್ಣನಿಗೋಸ್ಕರ ಸ್ವಲ್ಪ ನಿಧಾನ ಮಾಡೋದು ಮನೆಗೆ ತರೋದು. ಆಮೇಲೆ ಅಣ್ಣ ಮೌನವಾಗಿದ್ದಾರೆ, ಯಾರ ಜೊತೆ ಮಾತಾಡೋಲ್ಲ, ಮೌನವಾಗಿದ್ದಾರೆ. ನಮಗೆ ಅವರು ದುಃಖದ ಕಟ್ಟೆ ಹೊಡೆದ್ಬಿಟ್ರೆ ಸಾಕು, ಅದು ಮೌನ ವಹಿಸೋದು ನಮಗೆ ಅದಕ್ಕೆ. ಹಾಗಾಗಿ ಇಟ್ಕೊಂಡಿದ್ದಾರೆ, ಮಾಡ್ತೇವೆ. ನಾಳೆ ಮೇಡಮ್ ಇಲ್ಲಿ ಇವತ್ತು ರಾತ್ರಿ ತಂದು ಇಲ್ಲಿ 11 ಗಂಟೆವರೆಗೆ ಇಟ್ಟು ಆಮೇಲೆ ಹೌದು, ಇವತ್ತು ಅಲ್ಲಿಂದ 11 ಗಂಟೆಗೆ ಹೊರಡ್ತಾರೆ, 11-11:15 ಆಗ್ಬೋದು ಹೊರಡ್ತಾರೆ ಬೆಂಗಳೂರಿಂದ. ಹಾಗೆ ಬರ್ತಾ ಹಾಸನ್ಗೆ ಹೋಗಿ ಇಲ್ಲಿ ಬರೋದು ಅಂತ ಒಂದು ಮಾಹಿತಿ ಇದೆ. ಇಲ್ಲಿ ಬಂದ ಮೇಲೆ ಇಲ್ಲಿ ಇಟ್ಟು ನಮ್ಮ ಇಲ್ಲಿ ಜನಕ್ಕೆಲ್ಲ ದರ್ಶನಕ್ಕೆ ಅಂತಿಮ ದರ್ಶನದ ವ್ಯವಸ್ಥೆ ಎಲ್ಲ ಈ ಬ್ಯಾರಿಕಾರ್ಡ್ ಕಟ್ಟಿ ಮಾಡ್ತಾಯಿದ್ದಾರೆ. ಅದಾದಮೇಲೆ ನಾಳೆ 11 ಗಂಟೆವರೆಗೆ 12 ಗಂಟೆವರೆಗೆ ಇಟ್ಕೊಂಡು ನಂತರ ಇಲ್ಲಿಂದ ನಾವು ಅಲ್ಲಿ ಹರದನಹಳ್ಳಿ ಜಮೀನು ಹತ್ರ ತಗೊಂಡೋಗಿ ನಮ್ಮ ಸಂಪ್ರದಾಯ ಏನಿದೆ ಅದ್ರ ಪ್ರಕಾರ ಮಾಡ್ತೀವಿ.